ಕಲೆ ಸಾಹಿತ್ಯ ಸಾಂಸ್ಕೃತಿಕವಾಗಿ ಇತರರಿಗೆ ಮಾದರಿಯಾಗುವ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಿದಂಥ ಪುಣ್ಯ ನೆಲದೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಜನಪದ ಪರಿಷತ್ತು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜಿಲ್ಲೆಯ ಸಾಹಿತಿಗಳಿಗೆ, ಕಲಾವಿದರಿಗೆ, ಸಂಘಟಕರಿಗೆ ಮತ್ತು ಹಿರಿಯರಿಗೆ ಯೋಗ್ಯವಾದಂಥ ವೇದಿಕೆಯನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೀವಿ. ಮುಂದುವರೆದ ಭಾಗವಾಗಿ ಈಗ ರಬಕವಿಬನಟ್ಟಿ ತಾಲೂಕಿನ ನಾವಲಗಿ ಗ್ರಾಮದಲ್ಲಿ ಬಾಗಲಕೋಟೆ ಜಿಲ್ಲಾ ಮಟ್ಟದ ಪ್ರಥಮ ಕಲಾವಿದರ ಸಮ್ಮೇಳನವನ್ನು ದಿನಾಂಕ 11 ಜನವರಿ 2026 ಆಯೋಜನೆ ಮಾಡಿದ್ದೀವಿ. ಈ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಈ ನಾಡಿನ ಬಯಲಾಟ ಪರಂಪರೆಯಲ್ಲಿ ದೊಡ್ಡ ಇತಿಹಾಸವನ್ನು ಮಾಡಿದಂಥ ಸಂಗ್ಯಾಬಾಳಿಯ ಬಯಲಾಟದ ಖ್ಯಾತಿಯ ಮಲ್ಲಪ್ಪಣ್ಣ ಗಣಿಯವರನ್ನ ಸಮ್ಮೇಳನಾಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಅವರ ಸಾರಥ್ಯದೊಳಗೆ ಒಂದು ದಿನದ ಸಮ್ಮೇಳನವನ್ನು ನ ಭೂತೋ ನ ಭವಿಷ್ಯತೆ ಅನ್ನೋ ತತ್ವದೊಳಗೆ ನಾವಲಗಿ ಗ್ರಾಮದ ಎಲ್ಲ ಹಿರಿಯರ ಸಹಕಾರದೊಂದಿಗೆ ವಿಶೇಷವಾದಂಥ ಮಾಡಿದಂಥ ಕೀರ್ತಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕರ್ನಾಟಕ ಜನಪದ ಪರಿಷತ್ ಸಲ್ತದಂಥ ಮಾತನ್ನು ಈ ಸಂದರ್ಭ ಹೇಳಿ, ಸಮ್ಮೇಳನದಲ್ಲಿ ಸುಮಾರು 500 ಜನ ಜಿಲ್ಲೆಯ ಕಲಾವಿದರು ಭಾಗವಹಿಸಿದ್ದಾರೆ. ತಾವುಗಳೆಲ್ಲ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು, ಸಮೂಹ ಮಾಧ್ಯಮದ ಎಲ್ಲ ಮಿತ್ರರು ಭಾಗವಹಿಸುವ ಮೂಲಕ ಸಮ್ಮೇಳನವನ್ನು ಯಶಸ್ವಿ ಮಾಡಲು ತಮ್ಮಲ್ಲಿ ವಿನಂತಿಸುವ ಜೊತೆಗೆ ಜಿಲ್ಲೆಯ ಮಲ್ಲಪ್ಪಣ್ಣ ಗಣಿಯವರ ಸಾರಥ್ಯದೊಳಗೆ ಒಂದು ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ, ಉದ್ಘಾಟನೆ ಹಾಗೂ ಕಲೆ ಹಾಗೂ ಕಲಾವಿದರಿಗೆ ಮಾರ್ಗದರ್ಶನವಾಗುವ ಒಂದು ಗೋಷ್ಠಿಯನ್ನು ಮಾಡುವ ಮೂಲಕ ಜಿಲ್ಲೆಯ ಸುಮಾರು 50 ಜನ ಸಾಧಕರನ್ನು ಗುರುತಿಸಿ ಅವರಿಗೆ ಕಲಾಶ್ರೀ ಪ್ರಶಸ್ತಿಯನ್ನು ಕೊಡುವಂಥ ಯೋಜನೆ ಕನ್ನಡ ಸಾಹಿತ್ಯ ಪರಿಷತ್ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ಕಲಾವಿದರು, ಸಾಹಿತಿಗಳು ಹಾಗೂ ಸಮೂಹ ಮಾಧ್ಯಮ ಸಹೋದರರು ಹಾಗೂ ಅಭಿಮಾನಿಗಳು ಬಂದು ಸಮ್ಮೇಳನವನ್ನು ಯಶಸ್ವಿ ಮಾಡಲು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.